ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಪೇರೆಂಟ್ಸ್ನ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮಕ್ಕಳು ಓದ್ತಾ ಇಲ್ಲ, ಅವ್ರಿಗೆ ಓದೋದಂದ್ರೇನೆ ಇಷ್ಟ ಇಲ್ಲ. ನನ್ನ ಮಗ ಅಥವಾ ಮಗಳು ಅವಾಗ ಸ್ಕೂಲಲ್ಲಿ ಪ್ರೈಮರಿಲಿ ಇದ್ದಾಗೆಲ್ಲ ಚೆನ್ನಾಗಿ ಓದ್ತಾ ಇದ್ರು, ಹೈಸ್ಕೂಲಿಗೆ ಬಂದ್ಮೇಲೆ ಓದ್ತಾ ಇಲ್ಲ. ಈ ರೀತಿ ತುಂಬ ಕ್ವಶನ್ಸ್ ಇರುತ್ತೆ. ಯಾವ ರೀತಿ ಸರಿಯಾಗಿ ಓದಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಿಮಗೆ 24 ಗಂಟೆ ಓದು ಅಂದರೆ ಯಾವ ರೀತಿ ಹಿಂಸೆ ಅನಿಸುತ್ತೆ ನೋಡಿ, ಅದೇ ರೀತಿ ಮಕ್ಕಳಿಗೂ ಕೂಡ ಆಲ್ರೆಡಿ ಸ್ಕೂಲ್ಗಳಲ್ಲೇ ಓದಿಸ್ತಾ ಇರ್ತಾರೆ. ಬೆಳಗಿಂದ ಸಂಜೆವರೆಗೂ ಮಕ್ಕಳು ಬರೆಯೋದು ಓದೋದು ಮಾಡ್ತಾ ಇರ್ತಾರೆ. ಮತ್ತು ಮನೆಗೆ ಬಂದ ತಕ್ಷಣ ಕುತ್ಕೊಂಡು ಓದು ಅಂತಂದರೆ ಅವ್ರಿಗೂ ಕೂಡ ಸಿಟ್ಟು ಬರುತ್ತೆ, ಅವ್ರಿಗೂ ಕೂಡ ಅದು ಇಷ್ಟ ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಮಕ್ಕಳನ್ನ ಯಾವ ರೀತಿ ನಾವು ತಯಾರಿ ಮಾಡಬೇಕು ಓದೋದ್ರಲ್ಲಿ ಅಂದರೆ ಮಕ್ಕಳಿಗೆ ಆದಷ್ಟು ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ನ ಕೊಡಿ. ಓಕೆ, ಸ್ಕೂಲಲ್ಲಿ ಆಲ್ರೆಡಿ ಕೊಡ್ತಾ ಇರ್ತಾರೆ, ಮನೇಲೂ ಕೂಡ ಓದಬೇಕು. ಸ್ಕೂಲಲ್ಲೇ ಎಂಟೈರ್ಲಿ ಯಾವುದು ಡಿಪೆಂಡ್ ಮಾಡಕ್ಕೆ ಹೋಗ್ಬಾರ್ದು. ಪೇರೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ಕೂಡ ಕಂಪ್ಲೀಟ್ ಮಕ್ಕಳ ಡಿಪೆಂಡೆನ್ಸಿ ಸ್ಕೂಲಲ್ಲೇ ಮಾಡಬಾರ್ದು. ಮಕ್ಕಳಿಗೆ ಅಂದರೆ ಎಲ್ಲ ವಿಚಾರನೂ ಕೂಡ ಸ್ಕೂಲಲ್ಲೇ ಕಲ್ತ್ಕೊಬರ್ಲಿ ಅಂತಂದರೆ ಅದು ತಪ್ಪಾಗುತ್ತೆ. ಓಕೆ, ಮನೆಯಲ್ಲಿ ತಯಾರಿ ಮಾಡೋದು ಮಕ್ಕಳು ವೆರಿ ಇಂಪಾರ್ಟೆಂಟ್. ಮಕ್ಕಳು ಸಪೋಸ್ 4 ಗಂಟೆಗೆ ಸ್ಕೂಲ್ ಬಿಡ್ತಾರೆ, 4:15 5 ಗಂಟೆಗೆ ಮನೆಗೆ ಬರ್ತಾರೆ ಅಂತ ಅಂದ್ರೂ ಕೂಡ ಅವ್ರಿಗೆ 5 ಗಂಟೆಯಿಂದ 6 ಗಂಟೆವರೆಗೂ ಸ್ವಲ್ಪ ಆಟ ಆಡೋದಕ್ಕೆ ಬಿಡಿ. ಅವರು ಕೂಡ ಆಟ ಆಡಲಿ, ಸ್ವಲ್ಪ ಔಟ್ಸೈಡ್ ಸೋಷಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ಪ್ರೈಮರಿ ಸೋಷಲೈಸೇಷನ್ ಅಂತ ಕರೀತಾರೆ. ಆ ಸೋಷಲೈಸೇಷನ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳಿಗೆ ಜನಗಳ ಜೊತೆ ಯಾವ ರೀತಿ ಬೆರಿಬೇಕು ಅನ್ನೋದನ್ನ ಕಲಿತಾರೆ, ಹೊಸ ಹೊಸ ವಿಚಾರಗಳನ್ನ ಕಲಿತಾರೆ, ಧೈರ್ಯ ಬರುತ್ತೆ ಅವ್ರಿಗೆ ಎಲ್ಲದನ್ನು. ಅದೆಲ್ಲ ವೆರಿ ಇಂಪಾರ್ಟೆಂಟ್. ಸೋಷಲೈಸೇಷನ್ ಏನಿದೆ ಅದು ಇಂಪಾರ್ಟೆಂಟ್. ಮಕ್ಕಳಿಗೆ 5 ಗಂಟೆಯಿಂದ ಒಂದು 6 ಗಂಟೆವರೆಗೂ ಆಟ ಆಡೋದಕ್ಕೆ ಬಿಡಿ. ಸಪೋಸ್ ನಿಮ್ಮ ಮಗು ಏನಾದರೂ 4 ಗಂಟೆಗೆ ಬಂದರೆ ಸೊ 4 ಗಂಟೆಯಿಂದ 6 ಗಂಟೆವರೆಗೂ ಆಟ ಆಡೋದಕ್ಕೆ ಬಿಡಿ. ಬೇರೆ ಆಕ್ಟಿವಿಟೀಸ್ನ ಮಾಡಿಸಿ, ಬೇರೆ ಸ್ಪೋರ್ಟ್ಸ್ಗೆ ಸೇರಿಸಿ ಅಥವಾ ಏನಾದರೂ ಮಾಡಿ ಓದೋದ್ರ ಕಡೆ ಬಿಡಿ. 6:30ವರೆಗೂ ಅವ್ರಿಗೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋದಕ್ಕೆ ಬಿಡಿ, 6 to 6:30. ಸೊ ಆಫ್ಟರ್ ಫ್ರೆಶ್ ಅಪ್ ಆದಮೇಲೆ ಒಂದು 6:30 ಸ್ಟಾರ್ಟ್ ಮಾಡಿ ಮಕ್ಕಳು ಓದೋದಕ್ಕೆ ಕೂರಿಸಿ ಅಂದರೆ ಸ್ಟಾರ್ಟಿಂಗ್ಗೆ ಹೋಮ್ವರ್ಕನ್ನ ಬರ್ಸ್ಬಿಡಿ. ಯಾಕೆಂದರೆ 6:30 7 ಆ ಟೈಮಲ್ಲಿ ಮಕ್ಕಳ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಅವರು ಓದ್ತಾರೆ, ಆಲ್ರೆಡಿ ಆಗ್ತಾನೆ ಔಟ್ಸೈಡ್ ಎನ್ವಿರಾನ್ಮೆಂಟಿಂದ ಬಂದಿರ್ತಾರೆ, ಮೈಂಡ್ ಫ್ರೆಶ್ ಇರಲ್ಲ, ಸ್ವಲ್ಪ ಅವರಿಗೆ ಆಟದ ಕಡೆ ಗಮನ ಇರುತ್ತೆ. ಬಟ್ ಸ್ಲೋಲಿ ಅವರಿಗೆ ಆಟದ ಕಡೆ ಗಮನ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಸಮಯಗಳ ಕಾಲ ಅವರು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೂ ಕೂಡ ಒಂದು 6:30 ಕೂರಿಸಿ 7 ಸ್ಟಾರ್ಟ್ ಮಾಡ್ತಾರೆ ಓದೋದಕ್ಕೆ. 7 to 8, 8 to 9, 9 to 10. ಸೊ 3 ಗಂಟೆಗಳ ಕಾಲ ಅವರಿಗೆ ಸ್ವಲ್ಪ ಓದಿಸಿ. ಓಕೆ, ಓದೋದು ಅಂದರೆ ಪ್ರತಿದಿನ ಓದಬೇಕು ಅಂತ ನೋಡಿ. ಅಂದರೆ ಈ ಸಂಡೇ ಬಿಟ್ಬಿಡಿ, ಸಂಡೇ ಒಂದು ಸ್ವಲ್ಪ ಆಟ ಆಡ್ಕೊಳ್ಳಿ. ಯಾವ ರೀತಿ ಓದಬೇಕು ಅಂದರೆ ಅವತ್ತೇ ಸ್ಕೂಲಲ್ಲಿ ಏನು ಪಾಠ ಮಾಡಿದ್ದಾರೆ ಅವತ್ತೇ ಹೋಗಿ ಮನೇಲಿ ಓದಬೇಕು ಮಕ್ಕಳು. ಈಗ ಸಪೋಸ್ ಇವಾಗ ಬಯೋಲಜಿಲಿ ಒಂದು ಸಬ್ಜೆಕ್ಟಲ್ಲಿ ಏನೋ ಒಂದು ಪಾಠ ಸೆಲ್ ಬಗ್ಗೆ ಮಾಡಿದ್ದಾರೆ ಅಂತ ಅಂದರೆ ಮಕ್ಕಳು ಮನೆಗೆ ಅವತ್ತು ಓದ ತಕ್ಷಣ ಸೆಲ್ ಬಗ್ಗೆ ಓದಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ, ನೋಟ್ಸಲ್ಲಿ ಏನು ಬರ್ಸಿರ್ತಾರೆ ಅದನ್ನ ಸೆಲ್ ಬಗ್ಗೆ ಓದಬೇಕು. ಈಗ IoT ಎಲ್ಲ ಕಡೆ ಇದೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿಬಿಟ್ಟಿದೆ. ಎಲ್ಲದಕ್ಕೂ ಮಕ್ಕಳು ಇವಾಗ ಸ್ಕ್ರೋಲ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ನ. ನೀವು ಹೇಳ್ಕೊಡಿ ಮಕ್ಕಳಿಗೆ ಯಾವ ರೀತಿ ಮೊಬೈಲ್ನ ಯೂಸ್ ಮಾಡ್ಕೊಂಡು ಅಥವಾ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಯಾವ ರೀತಿ ಅವರು ಇನ್ಫಾರ್ಮೇಶನ್ ಗೇನ್ ಮಾಡ್ಬೋದು ಅದ್ರ ಬಗ್ಗೆ ತೋರಿಸಿ. ನೀವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀರ, ನಿಮ್ಮನ್ನು ನೋಡೇ ಮಕ್ಕಳು ಕೂಡ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾರೆ. ನೀವು ಏನಾದರೂ ಎಜುಕೇಷನ್ ಕಂಟೆಂಟ್ ಏನಾದರೂ ನೋಡಿದ್ರೆ ಯೂಟ್ಯೂಬಲ್ಲಿ, ಆ ಮಕ್ಕಳು ಕೂಡ ಎಜುಕೇಷನ್ ಕಂಟೆಂಟ್ನ ನೋಡ್ತಾರೆ ಯೂಟ್ಯೂಬಲ್ಲಿ. ಅವರಿಗೆ ಎಷ್ಟೊಂದು ಜನರಿಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಕೂಡ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ರಿಲೇಟೆಡ್ ಟು ಸಬ್ಜೆಕ್ಟ್ ಅಂತ. ಸೆಲ್ ಬಗ್ಗೆ ನೀವು ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಸರ್ಚ್ ಮಾಡಿದ್ರೆ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಸೆಲ್ನ ಬಗ್ಗೆ. ಸೊ ಮಕ್ಕಳಿಗೆ ತೋರಿಸಿ, ಅದ್ರ ಬಗ್ಗೆ ತೋರಿಸಿ. ಸ್ವಲ್ಪ ನೋಡು ಮಗು, ಈ ರೀತಿ ನಿಂಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ನೀನು ಈ ಥರ ಗೂಗಲ್ ಮಾಡು ಅಂತ. ಸೊ ಮಕ್ಕಳು ಕೂಡ ಕಾನ್ಸೆಪ್ಟ್ಸ್ ಏನಾದರೂ ಕನ್ಫ್ಯೂಷನ್ ಇದ್ರೆ ಅವರು ಕೂಡ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋತಾರೆ, ಅವ್ರಿಗೂ ಕೂಡ ಈಸಿ ಆಗುತ್ತೆ ಮಕ್ಕಳಿಗೂ ಕೂಡ. ಸೊ ಪ್ರತಿದಿನ ಅವತ್ತೇನು ಮಾಡಿರ್ತಾರೆ ಪಾಠ ಅದನ್ನ ಬಂದ್ಬಿಟ್ಟು ಮಕ್ಕಳು ಅವತ್ತೇ ಮನೇಲಿ ಕುತ್ಕೊಂಡು ಓದಬೇಕು. ಈ ರೀತಿ ಪ್ರತಿದಿನ ಮಾಡೋದ್ರಿಂದ ಒಂದು ಅವರಿಗೆ ಇಂಟ್ರೆಸ್ಟ್ ಬರುತ್ತೆ ಸಬ್ಜೆಕ್ಟ್ ಮೇಲೆ, ಇನ್ನೊಂದು ಅವರಿಗೆ ಒಂದು ದಿನ ನಾನು ಓದಲಿಲ್ಲ ಅಂದರೆ ನನಗೆಷ್ಟು ಲಾಸ್ ಆಗ್ತಾ ಇದ್ದೀನಿ, ನನಗೆಷ್ಟು ಲಾಸ್ ಆಗ್ತಿದೆ ಅಂತ ಅವರೇ ಫೀಲ್ ಮಾಡ್ಕೊಂಡು ಅವರೇ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಮಗು ಏನಾದರೂ ಡಲ್ ಇದ್ರೆ ಓದೋದ್ರಲ್ಲಿ ಖಂಡಿತವಾಗ್ಲೂ ಇಂಪ್ರೂವ್ ಆಗ್ತಾರೆ. ಅದು ಬಿಟ್ಟು ಯಾವತ್ತೋ ಒಂದಿನ ಕುತ್ಕೊಂಡು ಓದಿದ್ರೆ ಆಗಲ್ಲ, ಪ್ರತಿದಿನ ಓದಬೇಕು. ಬರೀ ಮಕ್ಕಳಷ್ಟೇ ಅಲ್ಲ, ಈವನ್ ಪೇರೆಂಟ್ಸ್ ಕೂಡ ವರ್ಕ್ ಮಾಡ್ತಿರೋರು ಕೂಡ ಪ್ರತಿದಿನ ಓದಬೇಕು.
ಅವರು ಯಾವುದೇ ಎಕ್ಸಾಮ್ ಬರೆಯಲ್ಲ, ಬಟ್ ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ಓದಬೇಕು, ಗೇನಿಗೋಸ್ಕರ, ನಮ್ಮ ನಾಲೆಡ್ಜ್ನ ಪ್ರತಿದಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಓದಬೇಕು. ಸೊ ಎಲ್ಲ ಇದೇ ರೀತಿ ನೋಡಿ. ಇವಾಗ ನನ್ನ ಮಗು ಕೂಡ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅವಳು ಕೂಡ ಮೊಬೈಲ್ ಕೊಡು ಅಂತ ಬರ್ತಿದ್ದಾಳೆ. ಇದೇ ರೀತಿ ಮಕ್ಕಳು ಕೂಡ ನಾವಾಗಿರ್ಬೋದು, ನಾವು ಮೊಬೈಲ್ ಯೂಸ್ ಮಾಡಿದ್ರೆ ಮಕ್ಕಳು ಕೂಡ ಮೊಬೈಲ್ ಕೇಳ್ತಾರೆ. ಸೊ ನಾವು ಕೂಡ ಫಸ್ಟ್ ಅವಾಯ್ಡ್ ಮಾಡಬೇಕು ಮಕ್ಕಳನ್ನ. ನಾವು ಕೂಡ ಮೊಬೈಲ್ ಯೂಸ್ ಮಾಡೋದನ್ನ ಫಸ್ಟ್ ಅವಾಯ್ಡ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನ ರೂಮಿಗೆ ಕಳಿಸ್ಬಿಟ್ಟು ಓದ್ಕೊಳ್ಳಿ ಅಂತ ಬಿಟ್ಬಿಟ್ಟು ಆಚೆ ಕಡೆ ಹಾಲಲ್ಲಿ ಸೀರಿಯಲ್ ಹಾಕೊಂಡು ಕೂತ್ಕೋತಾರೆ. ಆ್ಯಂಡ್ ಮಕ್ಕಳನ್ನ ಓದೋದಕ್ಕೆ ಅಂತ ಒಳಗಡೆ ಕಳಿಸ್ಬಿಟ್ಟು ಹೊರ್ಗಡೆ ಏನು ಮಾಡ್ತಾರೆ ಅಂದರೆ ಪೇರೆಂಟ್ಸ್ ತುಂಬ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಳ್ತಾರೆ, ಅವ್ರದ್ದು ಅದು ಇದು ಅಂತ ಎಲ್ಲ. ಇದನ್ನ ಅವಾಯ್ಡ್ ಮಾಡಿ. ಸೊ ಮಕ್ಕಳು ಯಾವಾಗಲೂ ಓದ್ತಾ ಇರಬೇಕಾದ್ರೆ ಆ ಸ್ಥಳ ಯಾವಾಗಲೂ ಪೀಸ್ಫುಲ್ ಆಗಿರಬೇಕು. ಪೀಸ್ಫುಲ್ ಆಗಿರುವಂಥ ಪ್ಲೇಸಲ್ಲಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬರುತ್ತೆ, ಓದಬೇಕು ಅನ್ನೋ ಆಸಕ್ತಿ ಕೂಡ ಬರುತ್ತೆ. ಜಗಳಗಳಿದ್ರೆ ಅಥವಾ TV ಶಬ್ದಗಳಿದ್ರೆ ಅಂಥ ಪ್ಲೇಸಸಲ್ಲಿ ಮಕ್ಕಳಿಗೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಆಗಲ್ಲ, ಇಂಟ್ರೆಸ್ಟೇ ಬರಲ್ಲ ಅವ್ರಿಗೆ. ಸೊ ಇವೆಲ್ಲ ನಾವು ಮಾಡುವಂಥ ಮಿಸ್ಟೇಕ್, ಅದನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಜಂಕ್ ಫುಡ್, ವೆನ್ ಇಟ್ ಕಮ್ಸ್ ಟು ಮಕ್ಕಳಿಗೆ ಜಂಕ್ ಫುಡ್ಡನ್ನ ಈಗಲಿಂದನೇ ತಿನ್ಸೋ ಅಂತ ಅಭ್ಯಾಸ ಮಾಡಬೇಡಿ. ಇತ್ತೀಚಿನ ದಿನಗಳಲ್ಲಿ ಬೇಗನೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಅದಕ್ಕೆಲ್ಲ ಕಾರಣ ಈ ಜಂಕ್ ಫುಡ್ಡೇ. ಜಂಕ್ ಫುಡ್ಡಲ್ಲಿ ಬಹಳಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ. ಆ ಕೆಮಿಕಲ್ಸ್ ಏನು ಮಾಡ್ತಾ ಹೋಗುತ್ತೆ ಅಂದರೆ ನಮ್ಮ ಹಾರ್ಟನ್ನ ಬ್ಲಾಕ್ ಮಾಡ್ಕೊಂಡು ಬರುತ್ತೆ. ಯಾರೂ ಹೇಳಲ್ಲ, ಯಾವ ಕಂಪ್ನಿನೂ ಅದ್ರ ಬಗ್ಗೆ ಹೇಳಲ್ಲ, ನಾವು ತಿಳ್ಕೊಬೇಕಷ್ಟೆ. ಓಕೆ, ಸೊ ನಿಮ್ಮ ಮಗುಗೆ ಡೈಲಿ ಅವತ್ತೇನು ಕಾನ್ಸೆಪ್ಟ್ನ ಮಾಡಿರ್ತಾರೆ ಅದನ್ನ ಬಂದ್ಬಿಟ್ಟು ಮನೇಲಿ ಓದಿಸೋದು ಕೇಳಿ. 1 ವರ್ಷ ಮಾಡಿ, ಇದನ್ನ ಕಂಟಿನ್ಯೂಸ್ 1 ವರ್ಷ ಮಾಡಿ, ಅವತ್ತಿನ ಕಾನ್ಸೆಪ್ಟ್ ಅವತ್ತು ಬಂದು ಮಕ್ಕಳು ಓದಲಿ, ಅವರೇ ಸ್ವಲ್ಪ ಇಂಪ್ರೂವ್ ಆಗ್ತಾ ಬರ್ತಾರೆ. ಸೊ ಅವ್ರು ಇಂಪ್ರೂವ್ ಆಗ್ತಾ ಬಂದಮೇಲೆ ಅವರಿಗೆ ಖುಷಿ ಆಗ್ತಾ ಹೋಗುತ್ತೆ. ಸೊ ನಾನು ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದೀನಿ, ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ. ಸೊ ನನಗೆ ಇವಾಗ ಟೀಚರ್ಸ್ ಎಲ್ಲ ಬೈತಾ ಇದ್ರು, ಇವಾಗ ಟೀಚರ್ಸ್ ಎಲ್ಲ ಹೊಗಳ್ತಾ ಇದ್ದಾರೆ. ಸೊ ಮನಸ್ಸಲ್ಲಿ ಮಗುಗೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಹೋಗ್ತಾ 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 ತನಗೆ ತಾನೇ ಇಂಪ್ರೂವ್ ಆಗ್ತಾ ಹೋಗ್ತಾನೆ. ಸೊ ಇದು ಒಂದು ಅವತ್ತಿನ ದಿನ ಕಾನ್ಸೆಪ್ಟ್ ಅವತ್ತು ಬಂದು ಓದಿದ್ರೆ ಮಕ್ಕಳು, ದೆನ್ ದೆರ್ ಈಸ್ ನೋ ವರಿ ಅಬೌಟ್ ದಟ್. ಯಾವುದ್ರ ಬಗ್ಗೆನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಕ್ಕಳು ತಮಗೆ ತಾವೇ ಮಕ್ಕಳು ಇಂಪ್ರೂವ್ ಆಗ್ತಾ ಹೋಗ್ತಾರೆ, ಒಳ್ಳೆ ಮಾರ್ಕ್ಸ್ನ ತೆಗಿತಾ ಹೋಗ್ತಾರೆ. ಒಂದೇ ದಿನ ಸ್ಟೇಟ್ ಟಾಪರ್ ಆದರೂ ಆಗ್ಬೋದು. ಆ್ಯಂಡ್ ಮಕ್ಕಳನ್ನ ಮಾರ್ಕ್ಸಿನ ವಿಚಾರದಲ್ಲಿ ಅಳಿಬೇಡಿ. ನಿಮ್ಮ ಮಗು ಓದೋದ್ರಲ್ಲಿ ಏನಾದರೂ ಡಲ್ ಇದ್ರೆ, ಐ ಆಮ್ ಯೂಸಿಂಗ್ ದ ವರ್ಡ್ ಡಲ್, ಯಾಕೆಂದರೆ ನಿಮ್ಮ ಮಗು ಏನಾದರೂ ಕಡಿಮೆ ಮಾರ್ಕ್ಸ್ ತೆಗ್ದ ಅಂತ ಅಂದರೆ ಬರೀ ಅವನು ಓದೋದ್ರಲ್ಲಿ ಚೆನ್ನಾಗಿಲ್ಲ ಅಂತ ಅಷ್ಟೇ, ಬೇರೆ ಎಲ್ಲ ಆಕ್ಟಿವಿಟೀಸಲ್ಲೂ ಚೆನ್ನಾಗಿರ್ತಾರೆ. ಸೊ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಆ್ಯಂಡ್ ಡೋಂಟ್ ಜಡ್ಜ್ ಎ ಫಿಶ್ ಬೈ ಇಟ್ಸ್ ಅಬಿಲಿಟಿ ಟು ಕ್ಲೈಂಬ್ ಎ ಟ್ರೀ. If the fish will not able to climb a tree, it doesn't mean the fish is stupid. Fish can swim a lot. Okay, monkey can climb a tree, but monkey can't swim. Fish can swim. ಸೊ ನಿಮ್ಮ ಮಗು ಒಂದು ಸಬ್ಜೆಕ್ಟ್ ಅಥವಾ ಒಂದರಲ್ಲಿ ಏನಾದರೂ ಉತ್ತಮ ಇಲ್ಲ ಅಂದರೆ ಅವನು ಬೇರೆ ಎಲ್ಲದರಲ್ಲೂ ಕೂಡ ಉತ್ತಮ ಇರ್ತಾನೆ. ಅದನ್ನು ಐಡೆಂಟಿಫೈ ಮಾಡಿ, ಸಿಂಗಿಂಗಲ್ಲಿ ಚೆನ್ನಾಗಿದ್ದರೆ ಸಿಂಗಿಂಗಲ್ಲಿ ಕೆರಿಯರ್ ಮಾಡಿಸಿ, ಡ್ಯಾನ್ಸಿಂಗಲ್ಲಿ ಕೆರಿಯರ್ ಮಾಡಿಸಿ, ಪೇಂಟಿಂಗ್, ಸೊ ಹಲವಾರು ಇದೆ, ಆಪ್ಷನ್ ತುಂಬಾನೇ ಇದೆ. ನಿಮ್ಮ ಎಂಕರೇಜ್ಮೆಂಟ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಸೊ ಹಾಗಂತ ನಾನು ಕಂಪ್ಲೀಟಾಗಿ ಸಿಂಗಿಂಗ್ಗೆ ಬಿಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಐ ಆಮ್ ಗಿವಿಂಗ್ ಅನ್ ಎಕ್ಸಾಂಪಲ್. ಓಕೆ, ನಿಮ್ಮ ಮಕ್ಕಳನ್ನ ಇಂಪ್ರೂವ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ, ನೀವು ಮಾಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.